ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿರೋದು ಶೃಂಗೇರಿ ವಿಡಿಯೋ. ಸೊ ನಾನು ಹಳೆ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಆಲ್ರೆಡಿ ಹೇಳಿದ್ದೆ, ಶೇರ್ ಮಾಡಿದ್ದೆ, ನಾನು ಸಿರಿಮನೆ ಫಾಲ್ಸಿಗೆ ಹೋಗಿದ್ದೆ ಅಂತ ಹೇಳಿಬಿಟ್ಟು. ಸೊ ಸಿರಿಮನೆ ಫಾಲ್ಸ್ ಮುಗಿಸ್ಕೊಂಡು ನಾವು ಶೃಂಗೇರಿಗೆ ಹೊರಟಿದ್ದೀವಿ. ಅಮ್ಮನ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಹೋಗಬೇಕಾದ್ರೆ ತುಂಬ ಎಕ್ಸೈಟ್ಮೆಂಟಿಂದ ನಾನು ಹೋಗ್ತಾ ಇದ್ದೀನಿ. ಶೃಂಗೇರಿ ತುಂಬ ಚೆನ್ನಾಗಿದೆ ಆ ಪ್ಲೇಸು. ತುಂಬ ವರ್ಷಗಳೇ ಆಗಿತ್ತು ನಾನು ಶೃಂಗೇರಿ ನೋಡಿ. ಮಿನಿಮಮ್ ಅಂತ ಅಂದರೆ ಒಂದು 8 to 9 ಇಯರ್ಸ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಸೊ ಇವತ್ತು ಮತ್ತೆ ನನ್ನ ಮಗಳು ಮತ್ತು ಮನೆಯವ್ರ ಜೊತೆಗೆ ನಾನು ಶೃಂಗೇರಿಗೆ ಹೋಗ್ತಾ ಇದ್ದೀನಿ ಅನ್ನೋದು ನನಗೆ ಒಂದು ಖುಷಿಯಾಗಿತ್ತು. ನಿಜವಾಗ್ಲೂ ನಿಧಾನಕ್ಕೆ ಒಂದೊಂದು ಪ್ಲೇಸಸ್ ನಾವು ಕವರ್ ಮಾಡ್ಕೊತಾ ಹೋಗ್ತಾ ಇದ್ವಿ. ಸೊ ಟೆಂಪಲ್ ಅಂತ ಬಂದಾಗ ನಿಜವಾಗ್ಲೂ ನನಗೆ ಎನರ್ಜಿ ಎಷ್ಟು ಜಾಸ್ತಿ ಆಗ್ತಿತ್ತು ಅಂದರೆ ಅಮ್ಮಂಗೆ ನೋಡೋಕ್ಕೋಸ್ಕರ ನಿಜವಾಗ್ಲೂ ಭಾರಿ ಖುಷಿಯಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ತಾಯಿದ್ದೆ. ನೋಡಿ, ಶೃಂಗೇರಿ ದೇವಸ್ಥಾನ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿರೋ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂತ ಅಂದ್ಬಿಟ್ಟು ಅಂದರೆ ಚಿಕ್ಕ ಮಕ್ಕಳಿಗೆ 3 ವರ್ಷ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡೋದಕ್ಕೆ ಇದೇ ಟೆಂಪಲಿಗೆ ಜಾಸ್ತಿ ಜನ ಬರ್ತಾರೆ. ದೇವಿಯ ದರ್ಶನ, ದೇವಿಯ ಆಶೀರ್ವಾದ ಚೆನ್ನಾಗಿ ಸಿಗಲಿ ಅಂತ ಹೇಳಿಬಿಟ್ಟು, ಮಕ್ಕಳು ಚೆನ್ನಾಗಿ ಓದಲಿ ಅಂತ ಹೇಳಿಬಿಟ್ಟು ಸೊ ಮೊದಲನೇ ಅಕ್ಷರ ಈ ದೇವಸ್ಥಾನದಲ್ಲೇ ಬರೆಸ್ತಾರೆ. ಬನ್ನಿ ಒಳಗೆ ಹೋಗೋಣ. ಸೊ ಒಳಗೆ ಹೋಗಿಂತ ಮುಂಚೆ ನಾನು ಒಂದು ಸ್ಮಾಲ್ ಫೋಟೋನೂ ಕೂಡ ನಾನು ತೊಗೊಂಡೆ. ಸೊ ಫೋಟೋ ತೆಗಿಯೋದಕ್ಕಲ್ಲ ಅಷ್ಟರಲ್ಲಿ ನನ್ನ ಚಿನಿಮ ಮುದ್ದುಮ್ಮ ಎದ್ಬಿಟ್ಟಿದ್ಲು. ಸೊ ನೋಡಿ, ಒಳಗಿನ ಎಂಟ್ರೆನ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು. ನಿಜವಾಗ್ಲೂ ದೇವಿಯ ದರ್ಶನ ಮಾಡ್ಕೊಂಡು ಮನಸ್ಸಂತೂ ತುಂಬಾ ಖುಷಿ ಆಯಿತು. ಇಲ್ಲಿನ ವೆದರ್ ನನಗೆ ತುಂಬ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು, ನಮ್ಮ ಮನೆಯವರಿಗೂ ಇಷ್ಟ ಆಯಿತು. ಮತ್ತು ನಮ್ಮ ಆಯುಧಿ ನಿಜವಾಗ್ಲೂ ತುಂಬಾ ಖುಷಿ ಪಟ್ಲು ಎಲ್ಲದನ್ನು ಕೂಡ ನೋಡಿಕೊಂಡು. ಸೊ ಶೃಂಗೇರಿ ಅಂತ ಅಂದ್ಬಿಟ್ಟು ನೆನಪು ಆದಾಗ ಶಾರದಾ ದೇವಿಗೆ ನೆನಪು ಮಾಡ್ಕೊತೀವಿ. ನಂತರ ಮೀನು, ಫಿಶ್. ಸೊ ನಾವು ಕೂಡ ಫಿಶನ್ನು ತೋರ್ಸೋಕ್ಕೆ ನಾವು ಇಲ್ಲಿಗೆ ಬಂದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಫಿಶ್ಗಳೆಲ್ಲ ಕಾಣ್ತಾ ಇದ್ವು. ಆ್ಯಕ್ಚುಲಿ ಸ್ವಲ್ಪ ಕತ್ಲಾಗಿತ್ತು, ಬಟ್ ತುಂಬ ಕ್ಲಾರಿಟಿಯಾಗಿ ಫಿಶೆಲ್ಲ ನಮಗೆ ಕಾಣ್ತಾ ಇತ್ತು. ಸೊ ಅದೇ ಗ್ಯಾಪಲ್ಲಿ ನಮ್ಮ ಮನೆಯವರು ಹೇಳಿದ್ರು, ವೀಡಿಯೋ ಮಾಡ್ಕೊ, ನಿನ್ನ ಬ್ಲಾಗಿಗೆ ಯೂಸ್ ಆಗುತ್ತೆ ಅಂತ. ಪಟ್ ಅಂತ ನನ್ನ ಮೊಬೈಲ್ ತೊಗೊಂಡು ಫಿಶನ್ನೆಲ್ಲ ಕ್ಯಾಪ್ಚರ್ನ ಮಾಡಿಕೊಂಡೆ. ನಿಜವಾಗ್ಲೂ ನನ್ನ ಸೆಲ್ ಫೋನ್ನ ಮನೆಯವ್ರು ಕೊಡಿಸಿದ್ದು ನಿಜವಾಗ್ಲೂ ಭಾರಿ ಯೂಸ್ಫುಲ್ ಆಯಿತು. ನೋಡಿ, ಎಷ್ಟು ದೂರದಲ್ಲೂ ಮೀನು ಇದ್ದರೂ ಕೂಡ ಇದರಲ್ಲಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಅಂತ. ಕ್ಲಾರಿಟಿ ನೋಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಸ್ವಲ್ಪ ಕತ್ಲಾಗಿತ್ತು ನಾವು ಹೋದಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫಿಶ್ ಎಲ್ಲ. ಒಂದೊಂದು ಫಿಶ್ಶು ಮೇ ಬಿ 10 to 15 kgs ಇರ್ಬೋದು ಅಂತ ಅಂದ್ಬಿಟ್ಟೆ ಅನಿಸುತ್ತೆ. ಇದರಲ್ಲಿ ಸ್ವಲ್ಪ ನಿಮಗೆ ಚಿಕ್ಕದು ಅನ್ನಿಸ್ತಿರ್ಬೋದು, ಬಟ್ ಹತ್ರದಿಂದ ಹೋಗಿ ನೋಡಿದಾಗ ನಿಜವಾಗ್ಲೂ ಒಂದೊಂದು ಮೀನು ಎಷ್ಟು ದೊಡ್ಡವು ಇತ್ತು ಗೊತ್ತಾ. ನಿಜವಾಗ್ಲೂ ಕ್ಯಾಪ್ಚರ್ ಮಾಡೋದಕ್ಕೆ ನಿಜವಾಗ್ಲೂ ಭಾರಿ ಖುಷಿ ಆಗ್ತಾಯಿತ್ತು ನನಗಂತೂ. ಆಯುಧಿ ಮುಖದಲ್ಲಿ ನಗು ನೋಡಿಬಿಟ್ಟು ನಮಗೆ ಭಾರಿ ಖುಷಿ ಆಯಿತು. ಅವಳಂತೂ ಪಿಳಿ ನೋಡ್ತಾ ಇದ್ಲು ಎಲ್ಲ ಕಡೆಯೂ. ಸೊ ಇವತ್ತೇನು ನಮ್ಮ ಪಪ್ಪ ಮಮ್ಮಿ ನನಗೆ ಹೊರಗಡೆ ಕರ್ಕೊಬಂದಿದ್ರು, ಇಷ್ಟೆಲ್ಲ ಸುತ್ತಾಡಿಸಿದ್ದಾರೆ. ಮೊದಲೇ ಅಲ್ಲಿ ನೋಡಿದ್ರೆ ಸಿರಿಮನೆ ಫಾಲ್ಸ್ ತೋರಿಸಿದ್ರು, ಇಲ್ಲಿ ನೋಡಿದ್ರೆ ದೇವಿಯ ದರ್ಶನ ಮಾಡಿಸಿದ್ರು. ಇವತ್ತು ನನಗಂತೂ ಭಾರಿ ಖುಷಿ ಆಗ್ತಿದೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆಯೂ ಪಿಳಿ ನೋಡ್ತಾ ಇದ್ಲು ಆಯುಧಿ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಇಷ್ಟೆಲ್ಲ ಫಿಶ್ಶು ಆಯುಧಿ ನೋಡಿದ್ದು. ಮುಂಚೆ ಬಂದಾಗ ನಾವು ನೀರೆಲ್ಲ ಮುಟ್ಬೋದಿತ್ತು. ನಾನು ಅವಾಗ 8 to 9 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಬಟ್ ಇವಾಗೆಲ್ಲ ಗ್ರಿಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ನಾವು ಫಿಶನ್ನು ಜಸ್ಟ್ ನೋಡ್ಬೋದು ಅಷ್ಟೇ, ಟಚ್ ಮಾಡೋಕ್ಕೆಲ್ಲ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಫಿಶೆಲ್ಲ ಆಟಾಡ್ತಾ ಇದೆ. ಬಿಸ್ಕೆಟ್ ಹಿಡಿಯೋಕ್ಕೋಸ್ಕರ ಒಂದ್ರ ಮೇಲೆ ಒಂದು ಜಂಪ್ ಮಾಡಿಕೊಂಡು ಬಿಸ್ಕೆಟ್ ಹಿಡಿತಾನೇ ಇದೆ.
ಈವ್ನಿಂಗ್ ವ್ಯೂ ಅಂತೂ ಸಖತ್ತಾಗಿತ್ತು. ಹಾಗಾಗಿ ನಾನು ನಮ್ಮ ಮನೆಯವ್ರದ್ದು ಫೋಟೋ ಕೂಡ ಒಂದು ಕ್ಲಿಕ್ ಮಾಡಿಕೊಂಡೆ. ನಿಜವಾಗ್ಲೂ ಅವರಂತೂ ಪೋಸ್ ಕೊಡೋದಕ್ಕೆ ನಿಜವಾಗ್ಲೂ ಖುಷಿ ಪಡ್ತಾಯಿದ್ರು. ಹಾಗಾಗಿ ನಾವು ಗ್ರೂಪು ಫ್ರೆಂಡ್ಸ್ ಏನು ಬಂದಿದ್ದೆ ನಾವು ಕೂಡ ಒಂದು ಸೆಲ್ಫಿನ ಕೂಡ ನಾವು ಅಲ್ಲಿ ತೊಗೊಂಡ್ವಿ. ಸೊ ನಂತರ ನಾನು, ಪಾಪು ಮತ್ತು ನಮ್ಮ ಮನೆಯವರು ಕೂಡ ಒಂದು ಫೋಟೋನ ಕೂಡ ತೊಗೊಂಡ್ವಿ. ಸೊ ನಂತರ ನಾವು ಒಂದು ಸ್ವಲ್ಪ ಕಪಲ್ ಪೋಸ್ ಕೊಟ್ಬಿಟ್ಟು ಫೋಟೋಸ್ ತೆಗಿತಿದ್ವಿ. ನಿಜವಾಗ್ಲೂ ಈ ಥರ ಫೋಟೋಸ್ ತೆಗೆಸ್ಕೊಂಡು ಎಷ್ಟು ದಿನ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತಿತ್ತು. ಮೊದಲೇ ಹೋದಾಗ ನಾನು ಎಲ್ಲ ಕಡೆನೂ ಬರೀ ಫೋಟೋ 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 ಅಂತಿದ್ದೆ. ಬಟ್ ಮಕ್ಕಳು ಬಂದಮೇಲೆ ನಿಜವಾಗ್ಲೂ ನಾನು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ನಾನು ಮೊಬೈಲ್ನ ನಾನು ಯೂಸ್ ಮಾಡ್ತೀನಿ. ನಿಜವಾಗ್ಲೂ ತುಂಬಾ ಚೇಂಜಸ್ ಆಗಿಬಿಟ್ಟಿದೆ ಲೈಫಲ್ಲಿ. ಫೋಟೋಸಿಗೆ ಮತ್ತು ವೀಡಿಯೋಸಿಗೆ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದ ವಿನಯ್ ಸರಿಗೆ, ಪೂಜಂಗೆ ಮತ್ತು ನಮ್ಮ ಮನೆಯವರಿಗೆ ಮತ್ತು ನಮ್ಮ ಪುಟ್ಟ ಆಯುಧಿಗೆ ಒಂದು ಸಣ್ಣ ಥ್ಯಾಂಕ್ಸ್. ಸೊ ನಂತರ ಫೋಟೋಸ್ ಎಲ್ಲ ಇವನ್ ತೊಗೊಂಡಾದ್ಮೇಲೆ ನಾವು ಪ್ರಸಾದನ ಕೂಡ ಸ್ವೀಕರಿಸಿದ್ವಿ. ಸೊ ಪ್ರಸಾದ ಸ್ವೀಕರಿಸಬೇಕಾದ್ರೆ ಆಯುಧಿ ಮಲಗಿದ್ಲು ಮತ್ತು ಎದ್ಬಿಟ್ಲು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವ್ಲಾಗೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಲೈಕ್ ಮಾಡಲು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.